8 ವರ್ಷ ಮುಂಚೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಿದ್ದೀರಾ. ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಸರ್ 6 ವರ್ಷದ ಹಿಂದೆ ಒಬ್ಬ ಪ್ರೀತಮ್ ಸ್ಟೂಡೆಂಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ ಪ್ರೀತಮ್ ಆಗಿ ಬಂದು ಕೂತಿದ್ದೀನಿ ಪಕ್ಕದಲ್ಲಿ. ಇಂಡಿಯನ್ ಎಜುಕೇಷನ್ ಬೆಸ್ಟ್ ಅಂತೀರಾ ಇಲ್ಲ ಫಾರಿನ್ ಎಜುಕೇಷನ್ ಬೆಸ್ಟ್ ಅಂತೀರಾ? ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು ಬೆಸ್ಟು. ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ, ನೀವು ಡೊನೇಷನ್ ಕೊಡೋಕ್ಕಾಗಲ್ಲ ಅಂದರೆ ಅಬ್ರಾಡ್ ಬೆಸ್ಟು. ಸೇಫ್ಟಿ ಯಾವ ಥರ ಇರುತ್ತೆ? ಸೇಫಾಗಿ ಇರ್ತಾರ ಮಕ್ಕಳು? ಇಲ್ಲಾಂದರೆ ಸರ್ NMC ಗೈಡೆನ್ಸೇ ಕೊಡಲ್ವಲ್ಲ ಸರ್. ನಮಗೆ ಲ್ಯಾಂಗ್ವೇಜ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನಿರುತ್ತೆ? ಅಂದರೆ ಬೈಲಿಂಗ್ವೇಲ್ ಲ್ಯಾಂಗ್ವೇಜ್ ಇಲ್ಲ ಅಂತಂದರೆ NMC ಗೈಡ್ಲೈನ್ಸ್ ಇದ್ದರೆ ರಿಜಿಸ್ಟ್ರೇಷನ್ ಸಿಗಲ್ಲ. ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಹಾಸ್ಪಿಟಲ್ ಎಷ್ಟಿತ್ತು? ಫಾರಿನ ಡೆಡ್ ಬಾಡಿನೇ ಕೊಡಲ್ಲ, ಅವರು ಒಂದು ರೋಬೋಟಿಕ್ ಟೆಕ್ನಾಲಜಿಲಿ ಓದ್ಕೊಂಡು ಬಂದುಬಿಡ್ತಾರೆ, ಇಲ್ಲಿ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಲೋ ಹಾಯ್ ನಮಸ್ಕಾರ, ಮುಬಾರಕ್ ಫ್ರಮ್ ಡಾಕ್ಟರ್ ಡ್ರೀಮ್ಸ್. ಈ ವಿಡಿಯೋ ಬಂದು ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸುಮಾರು ವಿದ್ಯಾರ್ಥಿಗಳು ಈಗ ಇಂಡಿಯಾ ಬಿಟ್ಟು ಹೊರದೇಶಕ್ಕೆ ಹೋಗ್ತಾರೆ, MBBS ಮಾಡಬೇಕಂತ ಕನಸಿರುತ್ತೆ. ಅದರಲ್ಲಿ ಯಾವ ಥರ ಹೋಗಬೇಕು, ಏನು ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಈಗ ನಮ್ಮ ಜೊತೆ ಲೈವ್ ಆಗಿ ಬಂದು ಪ್ರೀತಮ್ ಅವರಿದ್ದಾರೆ. ಅವ್ರ ಜರ್ನಿ 8 ವರ್ಷ ಮುಂಚೆ ಸ್ಟಾರ್ಟ್ ಆಗಿತ್ತು. ಅವರು ಕೂಡ ಹಾಸನಿಂದ ರಷ್ಯಾಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದಿದ್ದಾರೆ. ಬಂದ ಮೇಲೆ ಯಾವ ಥರ ಇತ್ತು ಜರ್ನಿ, ಎಜುಕೇಷನ್ ಯಾವ ಥರ ಇತ್ತು, ಮತ್ತು ಈಗ ಪ್ರೆಸೆಂಟು ಎಲ್ಲಿ ವರ್ಕಿಂಗಲ್ಲಿದ್ದಾರೆ, ಬನ್ನಿ ಟೋಟಲ್ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಳೋಣಂತೆ. ಹಲೋ ಪ್ರೀತಮ್, 8 ವರ್ಷ ಮುಂಚೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಿದ್ದೀರಾ. ಜರ್ನಿ ಎಲ್ಲ ಹೇಗಿತ್ತು? ಫ್ರಮ್ ಫಸ್ಟ್ ಇಯರಿಂದ ಇವತ್ತು ಈಗ FMG ಬರೆದು ಕ್ಲಿಯರ್ ಮಾಡಿ ಇವಾಗ ಆ್ಯಸ್ ಎ ಒಂದು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೀರಾ. ಎಷ್ಟು ಪ್ರೌಡ್ ಅನ್ನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನೀವೊಂದು ಸ್ಟ್ರಗಲ್ ಪಟ್ಟಿದ್ದೀರಲ್ಲ, ಇಷ್ಟು ವರ್ಷ ಅಂತ ನೀವು ಎಜುಕೇಷನ್ ಕೊಡೋದು ಅಥವಾ ನಿಮ್ಮ ಟೈಮ್ ಕಳ್ಕೊಳ್ಳೋದು, ಅದರಿಂದ ಏನು ನಿಮಗೆ ಇದು ಸಿಗುತ್ತೆ ರಿಟರ್ನು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇಯರಿಂದ ಈಗ ಫೈನಲ್ ಇಯರ್ವರೆಗೂ ಜರ್ನಿ ಬಗ್ಗೆ, ಕಾಲೇಜ್ ಲೈಫ್ ಬಗ್ಗೆ ಮಾತಾಡಬೇಕಾದ್ರೆ, ಮತ್ತು ಹಾಸ್ಟೆಲ್ ಲೈಫ್ ಬಗ್ಗೆ ಮಾತಾಡಬೇಕಾದ್ರೆ, ಮತ್ತು ಅಲ್ಲಿರುವಂಥ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ ಸರ್ ಹೇಳಬೇಕು ಅಂತಂದರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಬೇರೆ ಕಡೆಗೆ ಹೋಗೋದು ಅಂತ ಅಂದರೆ ಎಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಬಟ್ ಏನು ಅನ್ನೋದು ಒಂದು ಅಡಾಪ್ಟೇಷನ್ ಮಾಡ್ಕೋಬೇಕಾಗುತ್ತೆ, ಅದಾಗುತ್ತೆ, ಏನು ತೊಂದರೆ ಏನಿಲ್ಲ. ನೆಕ್ಸ್ಟ್ ಎಜುಕೇಷನ್ ಎಜುಕೇಷನಲ್ಲಿ ಏನೂ ಡಿಫ್ರೆನ್ಸ್ ಅನ್ನೋದು ಬರಲ್ಲ ಆಯಿತಾ. ನಮ್ಮದ್ರಲ್ಲಿ ಏನಿರುತ್ತೆ ಅಲ್ಲೂ ಅದೇ ಸೇಮ್ ಎಜುಕೇಷನು, ಯಾಕೆಂದರೆ NMC ಗೈಡ್ಲೈನ್ಸ್ ಥ್ರೂ ಇಂದನೇ ಹೋಗಿರುತ್ತಲ್ಲ. ಸೊ ಮೇನ್ ಏನು ಅಂತಂದರೆ ನೀವು ಹೋಗಿ ಅಡಾಪ್ಟೇಷನ್ ಮಾಡ್ಕೊಂಡು ಎಜುಕೇಷನ್ ಕ್ಲಾಸಸ್ಗೆಲ್ಲ ಹೋಗಿ ಕಂಪ್ಲೀಟ್ ಮಾಡಿ ಬಂದು ಎಕ್ಸಾಮ್ ಬರೆಯೋದಿದೆಯಲ್ಲ, ಇಷ್ಟು ನಿಮ್ಮ ಪ್ರೋಸೆಸ್ಸು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನೀವೇ ಅದಕ್ಕೆ ಜವಾಬ್ದಾರಿ ಹೇಳಬೇಕು ಅಂದರೆ. ಇನ್ನೊಂದು ಏನು ಅಂದರೆ ಫ್ಯಾಮಿಲಿ ಪ್ರೆಷರು ಮತ್ತು ನಿಮ್ಮ ಪ್ರೆಷರು, ನಿಮ್ಮ ಲೈಫ್ ಪ್ರೆಷರು ಎಲ್ಲ ಅದ್ರ ಮೇಲೆ ಇರುತ್ತೆ. ಸೊ ಬಂದು ಎಕ್ಸಾಮ್ ಬರೆಯೋದಿದೆಯಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್. ಈಗ ಇಲ್ಲಿ ಆ್ಯಸ್ ಪರ್ ನಮ್ಮ ಗೌರ್ಮೆಂಟ್ ರೂಲ್ ಪ್ರಕಾರ ಬಂದು MBBS ಮಾಡಬೇಕಂದ್ರೆ ನೀಟು ತುಂಬ ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ ನಮ್ಮ ಇಂಡಿಯಾದಲ್ಲಿ. ಆ ಟೈಮಲ್ಲಿ ನೀಟು ಯಾವ ಥರ ಪ್ರಿಪೇರ್ ಆಗಿದ್ರಿ? ಎಷ್ಟು ಮಾರ್ಕ್ಸ್ ಬಂದಿತ್ತು? ಏನಕ್ಕೆ ಫಾರಿನ್ ಹೋಗ್ಬೇಕಂತ ಒಂದು ಸಿಚುವೇಶನ್ ಬಂತು? ಸರ್ ನನಗೆ ಬಂದು ಆ್ಯಕ್ಚುಲಿ ನೀಟ್ ಬಂದು ಅದು ನಂದೇ ಫಸ್ಟ್ ಇಯರು, ನಾವೇ ಫಸ್ಟ್ ಬ್ಯಾಚ್ ನೀಟ್ ಎಕ್ಸಾಮ್ಗೆ. ಸೊ ಆ ಟೈಮಲ್ಲಿ ನಾವು ನೀಟು ನಮಗೇನು ಅಷ್ಟು ಎಕ್ಸ್ಪೋಜರ್ಸ್ ಏನೂ ಇತ್ತಿಲ್ಲ, ನಾವು ಎಕ್ಸಾಮ್ ಕೊಟ್ವಿ. ಸೊ ನಂದು ಬಂತು ಫಸ್ಟ್ ಅಟೆಂಪ್ಟಲ್ಲಿ ನಂದು ಬಂತು 450 ಬಂತು. ಸೊ ಆ್ಯಸ್ ಎ ಜನರಲ್ ಕ್ಯಾಟಗರಿ ಅದು ಅಲ್ಲಿಗೆ ಸೇರಲ್ಲ. ಸೊ ಹಾಗಾಗ್ಬಿಟ್ಟು ಏನು ಮಾಡಿದೆ ಅಂತಂದರೆ ನನಗೆ ಮೈಸೂರಲ್ಲಿ ಇಂಜಿನಿಯರಿಂಗ್ ಸಿಕ್ತು, ಫ್ರೀ ಸೀಟು, ಅಲ್ಲಿಗೆ ಜಾಯ್ನ್ ಆದೆ. ಅಂದರೆ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೆ 3 ಮಂತ್ಸ್ ಇದ್ದೆ ನಾನು. 3 ಮಂತ್ಸು ಮೈಸಮ್ ಅಂತ ಕಾಲೇಜ್ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೆ, ಓದ್ತಿದ್ದೆ. ನೆಕ್ಸ್ಟ್ ಅಲ್ಲಿಂದ ಏನಾಯಿತು ಅಂತಂದರೆ ಹಿಂಗೆ ಮನೆಯಿಂದ ಹೇಳಿದ್ರು ಡಾಕ್ಟರ್ ಆದರೆ ಚೆನ್ನಾಗಿರೋದು ಆ ಥರ ಅಂತ. ಹಂಗೆ ಆನ್ಲೈನೆಲ್ಲ ಸರ್ಚ್ ಮಾಡಿ ಫೋನ್ ಮಾಡಿ ಮಾತಾಡಿದ್ಮೇಲೆ ನನಗೆ ಡಾಕ್ಟರ್ ಡ್ರೀಮ್ಸ್ ಅನ್ನೋ ಒಂದು ಕನ್ಸಲ್ಟೆನ್ಸಿ ಸಿಕ್ತು. ಅಂದರೆ ಇಂಜಿನಿಯರಿಂಗ್ ಓದಬೇಕಾದ್ರೆ ಆವಾಗ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬಂತು. ಓಕೆ, ಹೌದು. ಸೊ ಹಾಗಾಗ್ಬಿಟ್ಟು ಅಲ್ಲಿಂದ ಮಾತಾಡಿ ಫಸ್ಟ್ ಪರಿಚಯ ಆಗಿದ್ದು ನಿಜಾಮ್ ಸಾರು, ಅದಾದಮೇಲೆ ಮುಬಾರಕ್ ಸರ್, ಈ ಥರ ಎಲ್ಲ ಪರಿಚಯ ಆದಮೇಲೆ ಮಾತಾಡಿ ಸೊ 2017 ನಾನು ಆ್ಯಕ್ಚುಲಿ ಕನ್ಸಲ್ಟೆನ್ಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ದು, ಆವಾಗಲೇ ಜಾಯ್ನ್ ಆಗಿದ್ದು. ಅದೇ ನನ್ನ ಫಸ್ಟ್ ಇಯರು MBBS ಅಬ್ರಾಡ್. ಇವಾಗ ಅಲ್ಲಿ ಎಜುಕೇಷನ್ ಒಂದು ಕಡೆ ಓಕೆ, ಇಂಡಿಯಾದಲ್ಲಿ ಓದೋಕ್ಕೂ ಮತ್ತು ಫಾರಿನ್ ಓದೋಕ್ಕೂ ಏನಾದರೂ ಡಿಫ್ರೆನ್ಸ್ ಏನಾದರೂ ಅನಿಸುತ್ತೆ? ಯಾಕಂದರೆ ಆ್ಯಸ್ ಎ ಒಂದು ಮೆಡಿಕಲ್ ಆಫೀಸರ್ ಆಗಿ ಈಗ ನಮ್ಮ ಸ್ಟೇಟಲ್ಲಿ ಬಂದು ಕೆಲಸ ಮಾಡ್ತೀವಿ ಅಂದರೆ ಇಲ್ಲಿ ಪಾಸ್ ಔಟ್ ಆಗಿರೋ ಡಾಕ್ಟರ್ಗಳಿಗೂ ಮೀಟ್ ಮಾಡಿರ್ತೀರ. ಈಗ ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತಿದೆಯಾ? ಏನಾದರೂ ಬೇರೆ ಥರ ಏನಾದರೂ ರಿವ್ಯೂಸ್ ಬರ್ತಾ ಇದೆಯಾ? ಇಲ್ಲ ಇಂಡಿಯನ್ ಎಜುಕೇಷನ್ನೇ ಬೆಸ್ಟ್ ಅಂತೀರಾ, ಇಲ್ಲ ಫಾರಿನ್ ಎಜುಕೇಷನ್ ಬೆಸ್ಟ್ ಅಂತೀರಾ? ಏನಂತ ಹೇಳ್ತೀರಾ, ಇಷ್ಟಪಡ್ತೀರಾ? ಸರ್ ಬೆಸ್ಟು ಅಂತ ಬಂತು ಅಂದರೆ ಯಾವ ಥರ ಅಂದರೆ ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು ಬೆಸ್ಟು. ಕರೆಕ್ಟು. ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ, ನೀವು ಡೊನೇಷನ್ ಕೊಡೋಕ್ಕಾಗಲ್ಲ ಅಂದರೆ ಅಬ್ರಾಡ್ ಬೆಸ್ಟು ಆ ಥರ.
ಸೊ ನಾನು ಎಜುಕೇಷನಲ್ಲಿ ಬಂದು ನೀವು ಎಜುಕೇಷನಲ್ಲಿ ಕೇಳಿದ್ರೆ ಏನು ಡಿಫ್ರೆನ್ಸ್ ಇರ್ಬೋದು ಅಂತ, ಏನೂ ಡಿಫ್ರೆನ್ಸ್ ಇಲ್ಲ. ಏನೋ ಒಂದು ಸ್ವಲ್ಪ ಡಿಸೀಸಸ್ ಡಿಫ್ರೆನ್ಸ್ ಆಗ್ಬೋದು. ಸೊ ಅಲ್ಲಿರೋ ವೆದರ್ಗೆ ಆ ಡಿಸೀಸ್ ಕ್ಲೈಮೆಟಿಕ್ ಕಂಡೀಷನ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು ಅಂತ ಹೇಳಿ. ಹೌದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಎಜುಕೇಷನ್ಸ್ ಎಲ್ಲ ಸೇಮ್ ಇರುತ್ತೆ. ನೀವೇನು ಪ್ರೋಟೋಕಾಲ್ ಏನು ಗೈಡ್ಲೈನ್ಸ್ ಓದ್ತೀರಾ, ಯಾವ ಗೈಡ್ಲೈನ್ಸ್ ತೋರಿ ಯಾವ ಥರ ಇದು ಮಾಡ್ತೀರಾ ಎಲ್ಲ ಸೇಮ್ ಇರುತ್ತೆ. ಸೊ ಡಿಫ್ರೆನ್ಸ್ ಅನ್ನೋದೇನು ಬರಲ್ಲ. ಯಾಕಂದರೆ ಇದು ಸುಮಾರು ಪೋಷಕರ ಒಂದು ಏನಂದರೆ ಒಂದು ಕನ್ಫ್ಯೂಷನ್ ಏನಂದರೆ, ಸರ್ ಇಂಡಿಯಾದಲ್ಲಿ ಓದಿದ್ರೆ ಒಂಥರ ವ್ಯಾಲ್ಯೂ ಇರುತ್ತೆ, ಫಾರಿನ್ ಹೋದ್ರ ಮೇಲೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತೀರಾ. ಅಂಥ ಒಂದು ಪೋಷಕರಿಗೆ ಅದೊಂದು ಒಳ್ಳೆ ಆನ್ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಜುಕೇಷನ್ ಅಂತೂ ಈಗ ಕ್ಲಾರಿಫಿಕೇಷನ್ ಸಿಕ್ಕಿದೆ. ಮತ್ತು ಅಲ್ಲಿ ಸೇಫ್ಟಿ ಯಾವ ಥರ ಇರುತ್ತೆ, ಸೇಫಾಗಿ ಇರ್ತಾರ ಮಕ್ಕಳು. ಯಾಕಂದರೆ ಡಾಕ್ಟರ್ ಡ್ರೀಮ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಫಸ್ಟ್ ನಾವು ಆ ಮೆಡಿಕಲ್ ಕಾಲೇಜನ್ನು ವಿಸಿಟ್ ಮಾಡ್ತೀವಿ, ಇನ್ಫಾರ್ಮೇಷನ್ ತಿಳ್ಕೊಳ್ತೀವಿ. ಅದಾದ ನಂತರನೇ ಒಂದು ವಿದ್ಯಾರ್ಥಿಗಳಿಗೆ ಫಾರಿನಿಗೆ ಕಳಿಸೋದು. ಆದರೂ ಕೂಡ ಈಗ ಹೌ ಸೇಫ್ ರಷ್ಯಾ, ಎಸ್ಪೆಷಲಿ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ, ಬರ್ನಲ್ ಸಿಟಿಯಲ್ಲಿ ಬರುತ್ತೆ. ಹೌ ಸೇಫ್ ದಟ್ ಸಿಟಿ. ಮತ್ತು ಕರ್ನಾಟಕದಿಂದ ಸುಮಾರು ಗರ್ಲ್ಸ್ ಸ್ಟೂಡೆಂಟ್ ಇದ್ದಾರೆ ಇವತ್ತು, ಕಂಪ್ಲೀಟ್ ಆಗಿ ಬಂದಿರೋರು ಇದ್ದಾರೆ. ಈ ಸುಮಾರು ಪ್ರತಿ ವರ್ಷ ಕೂಡ ಸುಮಾರು ಸ್ಟೂಡೆಂಟ್ಗೆ ಕಳಿಸ್ತಾ ಇದ್ದೀವಿ. ಆ ಒಂದು ಎನ್ವಿರಾನ್ಮೆಂಟಲ್ಲಿ ಸೇಫಾಗಿದ್ದಾರೆ ಮಕ್ಕಳು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಆ್ಯಕ್ಚುಲಿ ಏನು ಅಂತಂದರೆ ಒಂದು ಅಬ್ರಾಡು ಅಂದರೆ ಎಲ್ಲರಿಗೂ ಇರುತ್ತೆ ಕನ್ಫ್ಯೂಷನು. ಬಟ್ ಸೇಫು ಅಂತ ರೀಸನ್ ಬಂತಂದರೆ ಕೆಲವೊಂದು ಬರುತ್ತೆ, ಡಿಫ್ರೆನ್ಸ್ ಬರುತ್ತೆ ಯಾವ ಥರ ಸೇಫು ಅಂತ. ನಾರ್ಮಲಾಗಿ ನೀವು ಲಿವಿಂಗ್ ಥಿಂಗ್ಸು ಅಂದರೆ ಏನು ಅಂದರೆ ಈಕ್ವಾಲಿಟಿ ಅನ್ನೋದಿದೆ ಇಂಪಾರ್ಟೆಂಟ್, ಅದು ಮೇನ್ ಇಂಪಾರ್ಟೆಂಟು. ಫಸ್ಟ್ ಈಕ್ವಾಲಿಟಿ ಅನ್ನೋದಿದೆ. ನೆಕ್ಸ್ಟ್ ನಿಮಗೆ ಕಾಲೇಜಿಗೆ ಹೋಗೋದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇಂಡಿಯಾದಲ್ಲಿ ಕಾಲೇಜಸ್ ಯಾವ ಥರ ಒಂದು ಸ್ಟೇಟಿಗೆ ಇಷ್ಟು ಕಾಲೇಜಸ್ ಅಂತ ಇರುತ್ತೆ, ಅಲ್ಲ ಆ ಥರ ಅಲ್ಲ. ಅದೇ ರೀಸನ್ಗೋಸ್ಕರ ನಮ್ಮ ಕಾಲೇಜು ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಒಂದು ಸ್ಟೇಟ್ಗೆ ಒಂದು ಕಾಲೇಜು. ಸೊ ಒಂದು ಕಾಲೇಜು ಅಂದರೆ ಅಷ್ಟು ದೊಡ್ಡ ಕ್ಯಾಂಪಸ್ ಇರುತ್ತೆ, ಆ ಥರ ಸೆಕ್ಯೂರಿಟಿ ಇರೋದಕ್ಕೋಸ್ಕರ ಇಷ್ಟು ವರ್ಷ ನಡ್ಕೊ ಬರ್ತಾ ಇರೋದು. ಇಲ್ಲಾಂದರೆ ಸರ್ NMC ಗೈಡೆನ್ಸೇ ಕೊಡಲ್ವಲ್ಲ ಸರ್? ಎಕ್ಸಾಕ್ಟ್ಲಿ. ಯಾಕಂದರೆ ಇವತ್ತು ಸುಮಾರು ಪ್ರತಿ ವರ್ಷ ಒಂದು 500-600 ಸ್ಟೂಡೆಂಟ್ಗೆ ಕಳಿಸ್ತೀನಿ ನಾನು. ಬಟ್ ಏನಾಗುತ್ತೆ ಅಂದರೆ ಒಂದು ಕನ್ಫ್ಯೂಷನು, ಒಂದು ಡಿಗ್ರಿ ವ್ಯಾಲಿಡೇಷನ್ ಬಗ್ಗೆ ಕ್ವಶನ್ ಬರುತ್ತೆ. ಇನ್ನೊಂದೇನೆಂದರೆ ಅದು ಸೇಫ್ಟಿ ಮೆಷರ್ಸಲ್ಲಿ ಸುಮಾರು ಕನ್ಸರ್ನ್ಸ್ ಇರುತ್ತೆ. ಕೆಲವರು ಇನ್ನೊಂದೇನೆಂದರೆ ಫುಡ್ ವಿಚಾರ. ಈಗ ಇಂಪಾರ್ಟೆಂಟ್ ಏನಂದರೆ, ಈಗ ಕೆಲವು ಸ್ಟೇಟ್ಸಲ್ಲಿ ಏನಂದರೆ, ಸರ್ ಫುಡ್ಡು ಚೆನ್ನಾಗಿದ್ರೆ ಮಾತ್ರ ಅಡ್ಮಿಷನು. ಯಾಕಂದರೆ ಸುಮಾರು ಜನ ಆ ಥರ ಇದ್ದಾರೆ. ಈಗ ನಮ್ಮ ಸ್ಟೇಟಲ್ಲಿ ಏನಿದೆ ಅಂತ ಹೇಳಿದ್ರೆ, ಸರ್ ಫುಡ್ ಫೆಸಿಲಿಟಿ ಯಾವ ಥರ. ಈಗ ನಾವು ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಎಕ್ಸಾಂಪಲ್ ಈಗ ಹಾಸನಿಂದ ತಾವು ಹೋದ್ಮೇಲೆ ಸುಮಾರು ಸ್ಟೂಡೆಂಟು ಆ ಕಾಲೇಜ್ ಬಗ್ಗೆ ಕೇಳೋಕ್ಕೆ ಶುರು ಮಾಡಿದ್ರು. ಇವತ್ತು ನಿಮ್ಮ ಹಾಸನ ಡಿಸ್ಟ್ರಿಕ್ಟಿಂದ ಮಿನಿಮಮ್ ಒಂದು ಕೂಡ 35-40 ಸ್ಟೂಡೆಂಟ್ ಅದೇ ಮೆಡಿಕಲ್ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ, ಎಲ್ಲರದ್ದು ಒಂದು ಕನ್ಸರ್ನ್ ಏನಂದರೆ, ಫಸ್ಟು ಒಂದು ಕ್ವಾಲಿಟಿ ಎಜುಕೇಷನ್ ಯಾವ ಥರ ಇರುತ್ತೆ, ಇನ್ನೊಂದು ಆ ಸೇಫ್ಟಿ, ಮೂರನೇದು ಇಂಪಾರ್ಟೆಂಟ್ ಕ್ವಶನ್ ಬರೋದು ಊಟದ ಬಗ್ಗೆ. ಊಟ ಯಾವ ಥರ ಇರುತ್ತೆ, ಇಂಡಿಯನ್ ಫುಡ್ ಸಿಗುತ್ತಾ ಅಂದ್ಬಿಟ್ಟು. ಅಲ್ತಾಯಿಲಂತೂ ನಿಮಗೆ ಮೆಸ್ ಇತ್ತು, ಫಸ್ಟ್ ಇಯರ್ ಮೆಸ್ಸಲ್ಲಿತ್ತು, ಸೆಕೆಂಡ್ ಇಯರಿಂದ ಏನಾದರೂ ಡಿಫಿಕಲ್ಟೀಸ್ ಅನಿಸ್ತಾ, ಯಾವ ಥರ ಇರುತ್ತೆ ಅಂತ? ಸರ್ ಫಸ್ಟ್ ಬಂದು ಏನಾಗುತ್ತೆ ಅಂದರೆ, ಮೆಸ್ ಇತ್ತು, ಓಕೆ. ಅದು ಮೆಸ್ ಜೊತೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇರ್ತವೆ, ಬೇಕಾದ್ರೆ ಹೋಗ್ಬೋದು. ಓಕೆ, ಎಕ್ಸ್ಪೆನ್ಸಸ್ ಇರುತ್ತೆ, ತೊಂದರೆ ಇಲ್ಲ, ಅದು ನೋಡ್ಕೋಬೋದು. ನಾನೇನು ಮಾಡಿದೆ ಅಂದರೆ ಸೆಕೆಂಡ್ ಇಯರಿಂದ ಫ್ಲ್ಯಾಟಿಗೆ ಶಿಫ್ಟ್ ಆದೆ. ಫ್ಲ್ಯಾಟಲ್ಲಿ ಅಂದರೆ ಸೆಕೆಂಡ್ ಇಯರ್ಗೆ ಫ್ಲ್ಯಾಟಿಗೆ ಶಿಫ್ಟ್ ಆದೆ. ಓಕೆ, ಹಾಸ್ಟೆಲಲ್ಲಿ ಇದ್ದಿಲ್ಲ? ಹಾಸ್ಟೆಲ್ ಇತ್ತಿಲ್ಲ. ಏನು ಅಂತಂದರೆ ನಾನು ಮತ್ತು ನನ್ನ ಫ್ರೆಂಡ್ ಈ ಥರ ಮಾತಾಡ್ಕೊಂಡ್ವಿ. ಸೊ ನಾವು ಸ್ವಲ್ಪ ಹೊರಗಡೆ ಎಲ್ಲ ವರ್ಕ್ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗ ನಾವು ಫ್ಲ್ಯಾಟಿಗೆ ಶಿಫ್ಟ್ ಆದ್ವಿ. ಫ್ಲ್ಯಾಟಲ್ಲಿ ಹಿಂಗೆ ನಾವೇ ಕುಕ್ ಮಾಡ್ಕೊತಿದ್ವಿ. ಸೊ ಎಲ್ಲ ಸಾಮಾನು ಸಿಗುತ್ತೆ, ನಮಗೆ ಮಾಡೋಕ್ಕೆ ಬರ್ತಿತ್ತು. ಸೊ ನಾವು ಆ ಥರ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫುಡ್ಡು ಅನ್ನೋದು ನಮ್ಗೆ ತೊಂದರೆ ಆಗಲಿಲ್ಲ. ಫಸ್ಟ್ ಇಯರಲ್ಲಿ ಮೆಸ್ ಇತ್ತು, ಮೆಸ್ಸಲ್ಲಿ ಫುಡ್ ಎಲ್ಲ ಇತ್ತು, 3 ಟೈಮ್ಸ್ ಫುಡ್ ಸಿಗೋದು. ಸೊ ಅದರಲ್ಲಿ ನಮಗೆ ತೊಂದರೆ ಆಗಲಿಲ್ಲ. ಸೆಕೆಂಡ್ ಇಯರಿಂದ ನಾವು ಫ್ಲ್ಯಾಟ್ಗೆ ಹೋದ್ವಿ, ಫ್ಲ್ಯಾಟಲ್ಲಿ ನಾವೇ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ನಮ್ಗೆ ತೊಂದರೆ ಆಗಲಿಲ್ಲ. ಇನ್ನೊಂದು ಆ್ಯಸ್ ಪರ್ ಲೈಕ್ NMC ರೂಲ್ ಪ್ರಕಾರ ಬಂದು ಅವ್ರದ್ದೇ ಆದಂಥ ಅಫಿಲಿಯೇಟೆಡ್ ಹಾಸ್ಪಿಟಲ್ ಇರಬೇಕು ಅಂತಲೂ ಕ್ವಶನ್ ಇದೆ. ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದು ಹಾಸ್ಪಿಟಲ್ ಎಷ್ಟಿತ್ತು, ಎಷ್ಟು ಕ್ಯಾಂಪಸ್ಗಳಿತ್ತು? ಈಗ ಕ್ವಾಲಿಟಿ ಬಗ್ಗೆ ಹೇಳಿದ್ರಿ, ಮತ್ತು ಊಟದ ಬಗ್ಗೆ ಹೇಳಿದ್ರಿ, ಸೇಫ್ಟಿ ಬಗ್ಗೆ ಹೇಳಿದ್ರಿ, ಮತ್ತು ಈಗ ಹಾಸ್ಪಿಟಲ್ ಫೆಸಿಲಿಟಿ. ಯಾಕಂದರೆ ಆ್ಯಸ್ ಪರ್ NMC ರೂಲು 3 ಪಾಯಿಂಟ್ಸ್ ಯಾವಾಗಲೂ ಬಂದು ಮ್ಯಾಂಡೇಟ್ರಿ ಇರುತ್ತೆ. ಒಂದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಬಗ್ಗೆ ಫಸ್ಟ್ ನಾನು ಕೇಳಬೇಕಂದ್ರೆ, ಅವ್ರು ಹೇಳೋ ಇಂಗ್ಲೀಷ್ ಅರ್ಥ ಆಗುತ್ತಾ, ಟೋಟಲಿ ಅರ್ಥ ಆಗುತ್ತೆ? ಯಾಕಂದರೆ ಇದು ಸುಮಾರು ಪೇರೆಂಟ್ಸ್ಗಳು ಕೇಳ್ತಾರೆ, ಸರ್ ಈಗ ಒಂದು ಅವರು ಹೇಳೋ ಭಾಷೆ ನಮ್ಗೆ ಅರ್ಥ ಆಗುತ್ತಾ? ಎರಡನೇದು ಏನಿದೆ ಅಂದರೆ NMC ರೂಲು ಅವ್ರದ್ದೇ ಆದಂಥ ಅಫಿಲಿಯೇಟೆಡ್ ಹಾಸ್ಪಿಟಲ್ ಇರಬೇಕು. ಮೂರನೇ ಪಾಯಿಂಟು, ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಮೇಲೆ ಒಂದು ಎಕ್ಸಿಟ್ ಎಕ್ಸಾಮ್ ಅನ್ನೋದು ಬರೆಯೋದಿದ್ದೇ ಇರುತ್ತೆ. ಇದ್ರ ಬಗ್ಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಕ್ವಶನ್, ನಮಗೆ ಲ್ಯಾಂಗ್ವೇಜು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನಿರುತ್ತೆ? ಸರ್ ಲ್ಯಾಂಗ್ವೇಜ್ ಏನು ಬಂತು ಅಂದರೆ, ಬೈಲಿಂಗ್ವೇಲ್ ಲ್ಯಾಂಗ್ವೇಜ್ ಇಲ್ಲ ಅಂತಂದರೆ NMC ಗೈಡ್ಲೈನ್ಸ್ ಇದ್ದರೆ ರಿಜಿಸ್ಟ್ರೇಷನ್ ಸಿಗಲ್ಲ. ಕರೆಕ್ಟು. ಸೊ ಅವರಲ್ಲಿ ಇಂಗ್ಲೀಷ್ ಟ್ರೈನಡ್ ಡಾಕ್ಟರ್ಸ್ ಇರ್ತಾರೆ, ಟೀಚರ್ಸು, ಪ್ರೊಫೆಸರ್ಸ್ ಇರ್ತಾರೆ. ನೆಕ್ಸ್ಟು ರಷ್ಯನ್ ಟ್ರೈನಡ್ ಇರುತ್ತೆ. ಸೊ ನಿಮಗೆ ಬೇಡ ನಾನು ರಷ್ಯನ್ನೇ ಓದ್ತೀನಿ ಅಂತ ನೀವು ರಷ್ಯನ್ಗಾರ ಓದ್ಬೋದು. ಬೇಡ ನಾನು ಇಂಗ್ಲೀಷ್ ಓದ್ತೀನಿ ಅಂದರೆ ನೀವೇನು ಓದಲ್ಲ ಅಂದರೆ ಇಂಗ್ಲೀಷ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಇಂಗ್ಲೀಷ್ ಅಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಮೀಡಿಯಮ್ ಆಫ್ ಇಂಗ್ಲೀಷ್ ಇದ್ದೇ ಇರುತ್ತೆ, ಅದೇನು ತೊಂದರೆ ಇಲ್ಲ. ಅದು ಅವ್ರು ಹೇಳೋ ಇಂಗ್ಲೀಷ್ ನಮಗೆ ಅರ್ಥ ಆಗುತ್ತಾ? ಹೌದು.
ಯಾಕಂದರೆ ಒಂದು ಫಾರಿನರ್ ಇಂಗ್ಲೀಷ್ ಮಾತಾಡೋಕ್ಕೂ ಒಂದು ಇಂಡಿಯನ್ ಇಂಗ್ಲೀಷ್ ಮಾತಾಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಅವ್ರ ಸ್ಲ್ಯಾಂಗೆಲ್ಲ ನಮಗೆ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್? ಸರ್ ಏನಿಲ್ಲ ಸರ್, ಈಗ ನೋಡಿ ನಾವು ಹೋದಾಗ ಅವ್ರದ್ದು ಲ್ಯಾಂಗ್ವೇಜು ಟೀಚಿಂಗ್ ಇರುತ್ತೆ. ಸೊ 3 years ತನಕ ಟೀಚಿಂಗ್ ಕೊಡ್ತಾರೆ. ಸೊ ಅವ್ರು ಮಾತಾಡೋದು ನಮಗೊಂದು ಕೆಲವೊಂದು ವರ್ಡು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಮಾತಾಡೋ ವರ್ಡಲ್ಗೂ ಮತ್ತು ಇಂಗ್ಲೀಷು ಏನು USA ಕಂಟ್ರೀಸ್ ಏನು ಇದು ಮಾಡ್ತಾರೆ, ಅಮೆರಿಕನ್ ಕಂಟ್ರೀಸು, ಅದರಲ್ಲಿ ಏನೊಂದು ಮೈಂಡ್ ಗುಡ್ಡು ಸಮಥಿಂಗ್ ವರ್ಡ್ಸ್ಗಳು ಲಾಸ್ಟ್ ಎಂಡಿಂಗ್ ಇದೆಯಲ್ಲ ಅದು ಚೇಂಜಸ್ ಆಗ್ಬೋದು. ಬಟ್ ಎಲ್ಲ ವರ್ಡ್ ಒಂದೇ ಅಲ್ವಾ ಸರ್, ಮೀನಿಂಗ್ ಎಲ್ಲ ಒಂದೇ. ಅಂದರೆ ಅರ್ಥ ಆಗುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ, ತೊಂದರೆ ಏನಾಗಲ್ಲ. ಎಜುಕೇಷನ್ ಹಾಸ್ಪಿಟಲ್ ವಿಚಾರಕ್ಕೆ ಬಂದರೆ ಅವ್ರದ್ದೇ ಆದಂಥ ಸ್ವಂತ ಹಾಸ್ಪಿಟ್ಲ್ ಇರಬೇಕಂತ NMC ಕೇಳುತ್ತೆ. ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಹಾಸ್ಪಿಟಲ್ ಎಷ್ಟಿತ್ತು, ಪ್ರಾಕ್ಟೀಸ್ ಯಾವ ಥರ ಇತ್ತು, ಮತ್ತು ಅಲ್ಲಿ ಬರುವಂಥ ಪೇಷಂಟ್ಸು ಬಂದು ಲೋಕಲಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ, ಲ್ಯಾಂಗ್ವೇಜ್ ಏನಾದರೂ ಟೀಚ್ ಮಾಡ್ತಾರಾ, ಪ್ಲಸ್ ಅವರಿಗೆ ನಿಮಗೆ ಹಾಸ್ಪಿಟಲ್ ಫೆಸಿಲಿಟಿ ಯಾವ ಥರ ಇತ್ತು, ಕೆಡಾವರ್ಸ್ ಏನಾದರೂ ಕೊಡ್ತಾರಾ, ಎಕ್ವಿಪ್ಮೆಂಟ್ಸ್ ಯಾವ ಥರ ಇರುತ್ತೆ. ಈಗ ಕಂಪೇರ್ ಮಾಡಿದ್ರೆ ಈಗ ಹಾಸನ ಹಿಮ್ಸಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಈಗ ಅಲ್ತಾಯಲ್ಲಿ ಮಾಡಿರೋ ಪ್ರಿಪ್ರೇಷನ್ಗೂ ಇಲ್ಲಿ ಹಾಸನಲ್ಲಿ ಮಾಡ್ತಿರೋ ಪ್ರಿಪ್ರೇಷನ್ಗೆ ಏನಾದರೂ ವ್ಯತ್ಯಾಸ ಕಾಣಿಸ್ತಿದೆಯಾ ಪ್ರೀತಮ್? ಸರ್ ನೋಡಿ, ಏನು ಅಂತಂದರೆ ಫಸ್ಟ್ ಆಗಲೇ ಹೇಳಿದೆ ನಾನು, ಫಸ್ಟ್ 3 years ನಿಮಗೆ ರಷ್ಯನ್ ಎಜುಕೇಷನ್ನು ಪ್ರತಿ ಡೇಯಲ್ಲೂ 1 hour ಕ್ಲಾಸಸ್ ಇರುತ್ತೆ. ಅಂದರೆ ಡೈಲಿ ಕ್ಲಾಸಸ್ ಇರುತ್ತೆ ರಷ್ಯನ್, ಅದು ಟ್ರೈನಿಂಗ್ ಆಗ್ತಾ ಇರುತ್ತೆ. ಸೊ ಸ್ಯಾಟರ್ಡೇ ಸಂಡೇ ನಾರ್ಮಲ್ ಆಗಲ್ಲಿ ರಜೆ ಇರುತ್ತೆ, ಓಕೆ, ಅದು ಇಲ್ಲ, ನಾರ್ಮಲು ಇದು ನಡೀತಾ ಇರುತ್ತೆ. ನೆಕ್ಸ್ಟ್ ನೀವು ಬಂದರೆ ಹಾಸ್ಪಿಟಲ್ ಕೇಳಿದ್ರಿ, ಹಾಸ್ಪಿಟಲ್ ಇದೆಯಾ ಅಂತ. ಸೊ ಅಲ್ಲಿ ಕೆಲವೊಂದು ಈಗ ಒಂದು ಸ್ಟೇಟ್ ಒಂದು ಸಿಟಿ ಅಂತಂದರೆ ಇಷ್ಟು ಸೆಂಟರ್ಸ್ ಅಂತ ಬರ್ತವೆ. ಪ್ರತಿಯೊಂದು ಸೆಂಟರ್ಗೂ ಆ ಸೆಂಟರಿಂದ ಈ ಸೆಂಟರ್ಗೆ ಬರೋಕ್ಕೆ ಪೇಷಂಟ್ಸ್ಗೆ ಆಗಲ್ಲ. ಸೊ ಆ ಸೆಂಟರ್ಗೆ ಅಂತಲೇ ಒಂದೊಂದು ಸ್ಪೆಸಿಫಿಕ್ ಹಾಸ್ಪಿಟಲ್ ಇರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಬಂದು ಆ್ಯಂಬುಲೆನ್ಸ್ ಸರ್ವಿಸ್ ಅಂತ ಇರುತ್ತೆ. ನಮ್ಮದಲ್ಲಿ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರೆ ಮನೇಲಿದ್ರೆ ಪೇಷಂಟ್ ಕರ್ಕೊಂಡು ಹೋಗೋದು ಆ ಥರ ಅಲ್ಲ. ಆ್ಯಂಬುಲೆನ್ಸ್ಗೆ ಸಪ್ರೇಟ್ ಡಾಕ್ಟರ್ಸ್ ಇರ್ತಾರೆ, ನರ್ಸ್ ಇರ್ತಾರೆ. ಸೊ ಅದರಲ್ಲೇ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಇವರು ಮನೆ ಕಾಲ್ ಮಾಡಿದಾಗ ಹೋಮ್ ಸರ್ವಿಸ್ಗೆ ಹೋದಾಗ ಪೇಷಂಟ್ ಸ್ಟೇಬಲ್ ಮಾಡ್ಕೊಂಡು ಹಾಸ್ಪಿಟಲ್ ತರ್ತಾರೆ. ಸೊ ನಮಗಲ್ಲಿ ಏನು ಈಗ ಎಮರ್ಜೆನ್ಸಿಲಿ ಶಿಫ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ನಾವು ಆ್ಯಂಬುಲೆನ್ಸಲ್ಲಿ ಒಂದು ದಿವಸ ಡ್ಯೂಟಿ ಮಾಡ್ತೀವಿ, ಒಂದು ದಿವಸ ಎಮರ್ಜೆನ್ಸಿಲಿ ಮಾಡ್ತೀವಿ, ಒಂದು ದಿವಸ ವಾರ್ಡಲ್ಲಿ ಮಾಡ್ತೀವಿ, ಈ ಥರ. ಸೊ ಡಿಫ್ರೆನ್ಸ್ ಏನು ಬರಲ್ಲ. ನಮ್ಮ ಇಂಡಿಯಾದಲ್ಲಿ ಆ್ಯಂಬುಲೆನ್ಸ್ ಸರ್ವಿಸ್ ಅನ್ನೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಎಮರ್ಜೆನ್ಸಿ ಮಾಡ್ತೀವಿ, ವಾರ್ಡ್ ಮಾಡ್ತೀವಿ, OPD ಮಾಡ್ತೀವಿ. ಅಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಏನು ಆ್ಯಂಬುಲೆನ್ಸಲ್ಲಿ. ಸೊ ನಾವು ಎಮರ್ಜೆನ್ಸಿ ಕೇಸ್ ಅನ್ನೋದು ನೋಡ್ಬೋದು. ನಮಗೆ ಇನ್ನೂ ಸೀನಿಯರ್ ಇರ್ತಾರೆ ಡಾಕ್ಟರ್ಸು, ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಾವು ಇನ್ನೂ ಪ್ರಾಕ್ಟೀಸ್ನರಲ್ಲಿ ನಾವೇನು ಕಂಪ್ಲೀಟ್ಲಿ ನಾವು ಇನ್ನೂ ಇದಾಗಿಲ್ಲ. ಸೊ ಇಲ್ಲೂ ಹೆಂಗೆ ಮಾಡ್ತೀವಿ ಇಂಟರ್ನ್ಶಿಪ್ ಅದೇ ಥರನೇ. ಅದು ಏಮ್ಸಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದೆ 1 year, ಸೇಮ್ ಅದೇ ಥರನೇ. ನಮ್ಮ ಮೇಲೆ ಒಬ್ಬರು ಸೂಪರ್ವಿಷನ್ ಇರ್ತಾರೆ, PG ಅಂತ. ಅಂದರೆ ಅಂಡರ್ ದಿ ಒಂದು ಸೀನಿಯರ್ ಡಾಕ್ಟರ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅವ್ರ ಸೂಪರ್ವಿಷನಲ್ಲೇ ನಾವು ಮಾಡಬೇಕು. ಅಲ್ಲೂ PG ಇರ್ತಾರೆ, ಇಲ್ಲೂ PG ಇರ್ತಾರೆ. ಅಲ್ಲೂ ಅಸೋಸಿಯೇಟ್ ಪ್ರೊಫೆಸರ್, ಇಲ್ಲೂ ಅಸೋಸಿಯೇಟ್ ಪ್ರೊಫೆಸರ್. ಸೊ ನೋ ಡಿಫರೆನ್ಸ್. ಮೆಡಿಕಲಲ್ಲಿ ಸ್ಪೆಷಲಿ ಏನಂದರೆ ಈಗ ಥಿಯರಿಕ್ಕಿಂತ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಯಾವ ಥರ ಇರುತ್ತೆ ಅಲ್ಲಿ, ಏನು ಕೆಡಾವರ್ ಅಂದರೆ ಡೆಡ್ ಬಾಡಿ ಫೆಸಿಲಿಟಿ ಇರುತ್ತೆ. ಯಾಕಂದರೆ ಫಾರಿನ ಡೆಡ್ ಬಾಡಿನೇ ಕೊಡಲ್ಲ, ಅವರು ಒಂದು ರೋಬೋಟಿಕ್ ಟೆಕ್ನಾಲಜಿಲಿ ಓದ್ಕೊಂಡು ಬಂದುಬಿಡ್ತಾರೆ, ಇಲ್ಲಿ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈಗ ಬಂದು ಇಂಟರ್ನ್ಶಿಪ್ಪು ಹಿಮ್ಸಲ್ಲಿ ಮಾಡಿದ್ದೀರಾ, ಅದು ಪ್ರಿಪ್ರೇಷನ್ ಯಾವ ಥರ ಇತ್ತು? ಪ್ರಾಕ್ಟಿಕಲ್ ಅಂದರೆ ರಷ್ಯಾದಲ್ಲಿ ವರ್ತಿದೆಯಾ ಅಂತ, ಸ್ಪೆಷಲಿ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಕೆಡಾವರ್ಸ್ ಎಲ್ಲ ಕೊಡ್ತಾರಾ, ಪೇಷಂಟ್ ಫ್ಲೋ ಚೆನ್ನಾಗಿದೆಯಾ ಅಂತ? ಸರ್ ಏನು ಅಂತಂದರೆ ಡೆಡ್ ಬಾಡೀಸು ಅಂತಂದರೆ ಫಸ್ಟು ಸ್ಟಾರ್ಟಿಂಗು ಒಂದು 2 years ನಿಮಗೆ ಸ್ಟಿಮ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ನಾರ್ಮಲ್ ಏನು ಡಮ್ಮಿ ಪೀಸ್ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾವು ಇದು ಪ್ರಾಕ್ಟೀಸ್ ಮಾಡ್ತೀವಿ. ಅದಾದಮೇಲೆ 3rd year ಏನು ಅಂತಂದರೆ ಪ್ಯಾಥೋನಟಮಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಓಲ್ಡ್ ಹಾಸ್ಪಿಟಲ್ಸ್ಗೆ ಹೋಗ್ತೀವಿ, ಅಲ್ಲಿ ಪೋಸ್ಟ್ಮಾರ್ಟಮ್ ಆಗ್ತಾ ಇರುತ್ತೆ. ಸೊ ಪೇಷಂಟು ಡೆಡ್ ಬಾಡೀಸ್ ಇರುತ್ತೆ. ಸೊ ಅಲ್ಲಿ ನಾವು ಡೈಸೆಕ್ಷನ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬಾಡಿನ ನಾವು ಯಾವ ಥರ ಏನು ಲೇಯರ್ಸು ಏನು ಪಾರ್ಟ್ಸು ಅನ್ನೋದನ್ನ ಕಲಿಬೋದು ನಾವು ಪ್ಯಾಥೋನಟಮಿ ಸಬ್ಜೆಕ್ಟ್ ಸ್ಟಾರ್ಟ್ ಆದಾಗಿಂದ. ಸೊ ಅದು ನಮಗೆ ಥಿಯರಿನೇ ಗೊತ್ತಿಲ್ಲ ಅಂದರೆ ಪ್ರಾಕ್ಟಿಕಲ್ ಏನು ಮಾಡೋದು ನಾವು? ಕರೆಕ್ಟ್. ಅದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ಸ್ಟಾರ್ಟಿಂಗು ನಿಮಗೆ ಯಾವ ಥರ ಇದೆ, ಯಾವ್ಯಾವ ಸ್ಟ್ರಕ್ಚರ್ ಇದೆ ಅನ್ನೋದು ನಿಮಗೆ ಕಂಪ್ಯೂಟರೈಸಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ ನಿಮಗೆ 3rd year ಏನಿದೆ ಬಾಡಿ ಸಿಗುತ್ತೆ. ಅದ್ರ ಬಗ್ಗೆ ಕೆಡಾವರ್ ಫೆಸಿಲಿಟಿ ನಮಗೆ ಸಿಗುತ್ತೆ. ಯಾವುದೇ ಆ ಥರದ್ದೇನಿಲ್ಲ. ಓಕೆ ನೀವು ಫಾರಿನ್ ಸ್ಟೂಡೆಂಟ್ಸ್ ಕಂಡ್ರಪ್ಪ ನಿಮಗೆ ಕೊಡಲ್ಲ, ಎಲ್ಲ ಸೇಮ್ ಈಕ್ವಾಲಿಟಿ. ನಾನು ಅದೇ ಫಸ್ಟ್ ಪಾಯಿಂಟ್ ಹಿಡಿದು ಈಕ್ವಾಲಿಟಿ ಫಾರಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಫೈನಲ್ ಆಗಿ ಇನ್ನೊಂದು ಏನಂದರೆ ಇಂಡಿಯಾಗೆ ಬಂದ ಮೇಲೆ ಒಂದು ಎಕ್ಸಾಮ್ ಬರೀಬೇಕು. ತಾವೆಲ್ಲ ಹೋಗಬೇಕಾದ್ರೆ FMG ಇತ್ತು, ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ ಎಕ್ಸಿಟ್ ಎಕ್ಸಾಮ್. ಇವಾಗ ಆ FMGಯನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಎಕ್ಸಾಮನ್ನು ತರ್ತಿದ್ದಾರೆ, ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್. ಇವಾಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಥರ ಪ್ರಿಪೇರ್ ಆಗಬೇಕು ಸ್ಟೂಡೆಂಟ್? ಈಗ MBBSಗೆ ಹೋಗೋದೇನಪ್ಪ, ಯಾರು ಬೇಕಾದರೂ ಕಳಿಸ್ತಾರೆ ಅಂದರೆ ನಮಗೆ ಇಲ್ಲಿ ಫೈನಲಿ ಬಂದು ನಾನು ಪ್ರೂವ್ ಮಾಡ್ಕೋಬೇಕಂದ್ರೆ FMG ಪಾಸ್ ಆಗಬೇಕು. ಫಸ್ಟ್ ಅಟೆಂಪ್ಟಲ್ಲಿ ತಮ್ಮದು FMG ಕ್ಲಿಯರ್ ಆಗಿದೆ. ಯಾವ ಥರ ಪ್ರಿಪೇರ್ ಆಗಬೇಕು ಸ್ಟೂಡೆಂಟ್? ತಾವು ಹೇಗೆ ಪ್ರಿಪೇರ್ ಆಗ್ತಿದ್ರಿ ಸರ್? ಯಾವ ಥರ ಅಂತಂದರೆ ಇವಾಗ ನೋಡಿ, ನಾರ್ಮಲ್ಲು ನಾವು 6 years ಏನು ಮೆಡಿಕಲ್ ಓದ್ತೀವಿ, ಮೆಡಿಕಲ್ ಎಕ್ಸಾಮ್ ಎಲ್ಲ ಕಡೆ ಏನು ಅಂದರೆ ಕ್ವಶನ್ ಕೇಳ್ತಾರಲ್ಲ ಅದು ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಕ್ವಶನ್ ಥಿಯರಿ ಇರುತ್ತೆ, ಒಂದು ಕ್ವಶನ್ ಪ್ರಾಕ್ಟಿಕಲ್ ಇರುತ್ತೆ, ಇನ್ನೊಂದು ಕ್ವಶನ್ 2 ಸೇರಿಸ್ಬಿಟ್ಟು ಕೇಳ್ತಾರೆ, ಆ ಥರ ಇರುತ್ತೆ. ಸೊ ಪ್ರಿಪೇರ್ ಆಗೋದು ಹೆಂಗೆ, ನೀವೇನು ಕ್ಲಾಸಲ್ಲಿ ಓದ್ತಿರ್ತೀರ ಅದೇ ಥರನೇ ಅದ್ರ ಜೊತೆಗೂ ನಾರ್ಮಲ್ ಏನು ಎಕ್ಸ್ಟ್ರಾ ಇರುತ್ತೆ, ಎಕ್ಸ್ಟ್ರಾ ಅನ್ನೋದು ಏನಿರುತ್ತೆ ಎಕ್ಸಾಮ್ ಅಲ್ದೇ ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟು ನಾವು ಈಗ ಸ್ಟಾರ್ಟಿಂಗಿಂದ ಓದ್ವಿ, ಸ್ಟಾರ್ಟಿಂಗಿಂದ ಸಬ್ಜೆಕ್ಟ್ಸ್ಗಳು ಬೇರೆ ಇರ್ತವೆ, ಆ ಸಬ್ಜೆಕ್ಟ್ಗೆ ಹಂಗೆ ಓದ್ಕೊಳ್ಳೋದು. ನೆಕ್ಸ್ಟ್ ಬರ್ತಾ ಫೈನಲ್ ಇಯರ್ಗೆ ಸಬ್ಜೆಕ್ಟ್ಸ್ ಬರ್ತವೆ. ಟೈಮು ತುಂಬ ಇರುತ್ತೆ ಸರ್, 6 years ಅಂದರೆ ತುಂಬ ಟೈಮ್ ಇರುತ್ತೆ, ಅದರಲ್ಲೂ ಪ್ರಾಕ್ಟೀಸ್ ಇನ್ಕ್ಲೂಡೆಡ್.
ಆಯಿತಾ. ಅದಾದಮೇಲೆ ಮತ್ತೆ ನೀವು ಅಲ್ಲಿಂದ ಮುಗಿಸ್ಕೊ ಬರ್ತೀರಾ, ನಿಮಗೆ 4 to 5 months ನಿಮಗೆ ಗ್ಯಾಪ್ ಇರುತ್ತೆ ಇನ್ನೊಂದು ಎಕ್ಸಾಮ್ಗೆ. ಇಲ್ಲಿ ಯಾವುದು ಇಂಡಿಯಾಗೆ ಬಂದಮೇಲೆ 4 ತಿಂಗಳು ಗ್ಯಾಪ್ ಇರುತ್ತೆ. ಯಾಕೆಂದರೆ ಇವಾಗ ಬರ್ತಾ ಇರೋದು ನೆಕ್ಸ್ಟ್ ಅಂತ ಕರಿತಿದ್ದಾರೆ. ಯಾಕೆಂದರೆ ಇವಾಗ ಇಂಡಿಯಾದಲ್ಲಿರೋರು ಬರೀಬೇಕು, ಫಾರಿನಲ್ಲಿರೋರು ಬರೀಬೇಕು, ಆ ಥರ ಮಾಡ್ತಿದ್ದಾರೆ. ನಾವಿದ್ದಾಗ ಆ ಥರ ಇತ್ತಿಲ್ಲ, FMG ಅನ್ನೋದಿತ್ತು. ಯಾಕೆಂದರೆ ಬರೀ ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಬರೀಬೇಕಾಗಿತ್ತು. ಸೊ ಬಂದು ಪ್ರಿಪೇರ್ ಆಗಿ ಇನ್ನೂ ಎಕ್ಸ್ಟ್ರಾ 4 months ಸಿಗೋದ್ರಿಂದ ಮತ್ತೆ 2-3 ಸಲ ರಿವಿಷನ್ ಮಾಡ್ಬೋದು. ಅದಾದಮೇಲೆ ಎಕ್ಸಾಮು ಸರ್ ಏನು ಅಂತಂದರೆ ಡಿಫಿಕಲ್ಟ್ ಅನ್ನೋದು ಇದ್ದೇ ಇರುತ್ತೆ. ಹೋದ್ರೆ ಎಲ್ಲ ಡಿಫಿಕಲ್ಟೇ. ಓದಿ ನೀವು ಅರ್ಥ ಮಾಡ್ಕೊಂಡು ಬರೀತೀರಾ, ನಿಮಗೆ ಫೇಸ್ ಮಾಡೋಂಥ ಕೆಪಾಸಿಟಿ ಇದೆ ಅಂತಂದರೆ ಎಲ್ಲ ಎಕ್ಸಾಮು ಈಸಿನೇ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ ನಾನು ಹೇಳೋದು. ಈಗ ಇಂಡಿಯಾಗೆ ಬಂದಾಯಿತು, FMG ಬರ್ದಾಯಿತು, ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಯಿತು. ಪ್ರೆಸೆಂಟ್ ಎಲ್ಲಿ ವರ್ಕಿಂಗಲ್ಲಿದ್ದೀರಾ ಇವಾಗ? ಎಲ್ಲಿ ವರ್ಕಿಂಗು, ಏನು ಯಾವ ಥರ ನಡೀತಿದೆ ಲೈಫ್ ಸ್ಟೈಲು? ಮತ್ತು ಏನಾದರೂ ನೀಟ್ PG ಏನಾದರೂ ಬರೀತಾ ಇದ್ದೀರಾ, ಯಾವ ಥರ ಈಗ? ಸರ್ ನೋಡಿ, ಇವಾಗ ಕರೆಂಟಾಗಿ ನಾನು ಅರ್ಕ್ಲೂಡ್ CHCಲಿ NCD ಮೆಡಿಕಲ್ ಆಫೀಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮೆಡಿಕಲ್ ಆಫೀಸರ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದು ಡೇಯಲ್ಲಿ ನನಗೆ ಅಲ್ಲಿ ವರ್ಕ್ ಆಗುತ್ತೆ. ಸೊ ಈವ್ನಿಂಗು ಮತ್ತು ನೈಟಲ್ಲಿ ನನಗೆ ಏನಾಗುತ್ತೆ PG ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಇದೇ ಆಗಸ್ಟಿಗೆ 2nd ಎಕ್ಸಾಮ್ ಇದೆ, ನೀಟ್ PG. ಕಮಿಂಗ್ ಆಗಸ್ಟ್ 2nd ಎಕ್ಸಾಮ್ ಇದೆ. ಸೊ ಅದನ್ನು ಕೊಡ್ತಾ ಇದ್ದೀನಿ ಎಕ್ಸಾಮ್. ಸೊ ಅದರ ರಿಸಲ್ಟ್ ನೋಡ್ಬಿಟ್ಟು ಯಾವ ಥರ ಮಾಡೋದು, ಅಕಸ್ಮಾತ್ ಇಲ್ಲಿ ಆಗುತ್ತೋ ಆಗಲ್ವೋ ನೋಡ್ಕೊಂಡು ಅದ್ರ ಮೇಲೆ ಪ್ರಿಪೇರ್ ಮಾಡೋದು. ಅಕಸ್ಮಾತ್ ಇಲ್ಲಿ ಆಯಿತು ಅಂತಂದ್ರೆ ಸರ್ ಮಾಡೋದು, ಇನ್ನೇನು ಮಾಡೋದು, ಅದು ಅದೃಷ್ಟ. ಆಗಲಿಲ್ಲ ಅಂತಂದ್ರೆ ಇನ್ನು ಡೊನೇಷನ್ ಕೊಟ್ಕೊಂಡು ಯಾರು ಮಾಡ್ತಾರೆ ಸರ್? ಅದ್ರ ಬದಲು ಇನ್ನು ನೆಕ್ಸ್ಟ್ ಫಾರಿನ್ಗೆ ಹೋಗೋ ಪ್ಲಾನ್ ಇರೋದು. ಅದು ನೀವು ಹೆಲ್ಪ್ ಮಾಡಿದ್ರೆ ಸಾಕು. ಅಂದರೆ ಇಂಡಿಯಾದಲ್ಲಿ ಇವಾಗ ಫಸ್ಟು ಟ್ರೈ ಮಾಡೋಣ. ಆಗಸ್ಟ್ 2ನೇ ತಾರೀಕು ನೀಟ್ PG ಎಕ್ಸಾಮ್ ಇದೆ. ಸಿಕ್ತಂದರೆ ಇಂಡಿಯಾ, ಸಿಕ್ಕಿಲ್ಲ ಮತ್ತೆ ಫಾರಿನ್ಗೆ ಹೋಗಿ ರೆಡಿಯಾಗಿದ್ದೀರಿ? ಈಗ ನಾನು ರೆಡಿ ಇದ್ದೀನಿ. ಕಡಿಮೆ ಮಾರ್ಕ್ಸು, ಕಡಿಮೆ ಬಡ್ಜೆಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ. ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಿದೆ ಸರ್? ಅದೇ ಏನು ಅಂತಂದರೆ ನನ್ನ ಇದರ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದೆ. ಯಾಕೆಂದರೆ ಅಡ್ಮಿಷನಿಂದ ಹಿಡಿದು ನೆಕ್ಸ್ಟು ಅಲ್ಲಿ ಹೋಗಿ ಸೆಟಲ್ ಆಗೋ ತನಕ, ಪ್ಲಸ್ಸು ಯಾವ ಥರ ಫೀಸ್ ಪೇ ಮಾಡೋದು, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟು ಅಲ್ಲಿಂದ ವಾಪಸ್ ಬರೋಕ್ಕೆ, ಮತ್ತೆ ಇಂಡಿಯಾದಿಂದ ಹೋಗೋಕ್ಕೆ ಫ್ಲೈಟ್ ಟಿಕೆಟ್ಸು, ಅದೆಲ್ಲ ಮುಖಾಂತರದಿಂದನೂ ಹೆಲ್ಪ್ ಮಾಡಿ ನನಗೆ ಬೆಸ್ಟ್ ಅಂತ ಅನ್ನಿಸ್ತು ಸರ್. 6 ವರ್ಷದ ಹಿಂದೆ ಒಬ್ಬ ಪ್ರೀತಮ್ ಸ್ಟೂಡೆಂಟಾಗಿ ಹೋಗ್ಬಿಟ್ಟು ಡಾಕ್ಟರ್ ಪ್ರೀತಮ್ ಆಗಿ ಬಂದು ಕೂತಿದ್ದೀನಿ ನಿಮ್ಮ ಪಕ್ಕದಲ್ಲಿ. ಇದು ನನಗೂ ಮತ್ತು ನಮ್ಮ ಫ್ಯಾಮಿಲಿಗೆ ಒಂದು ಪ್ರೌಡ್ ಮೂಮೆಂಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಡಾಕ್ಟರ್ ಡ್ರೀಮ್ಸ್. ನೀವು ಕೂಡ ಇದೇ ಥರ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡಬೇಕಂದ್ರೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಸೊ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. Study MBBS abroad. Admissions have started. Our destinations: Russia, Georgia, Belarus, Bosnia, Philippines, Kazakhstan, Uzbekistan, and other European countries. Contact 1-800-270-1015. Visit us on drdreams.in. Dr. Dreams. Born for Doctor.